ನಮಸ್ಕಾರ ರೈತ ಬಾಂಧವರೇ ಹಾಗೂ ಕರ್ನಾಟಕ ಜನತೆಗೆ. ಇವತ್ತು ನಿಮ್ಗೆ ಈ ವಿಡಿಯೋದಾಗ ಏನು ತೋರಿಸ್ತೀನಪ್ಪ ಅಂತಂದ್ರೆ, ಹಿಂದಿನ ವಿಡಿಯೋದಾಗ ಕಲ್ಲಂಗಡಿ ನಾವು ಹಾರ್ವೆಸ್ಟ್ ಮಾಡಿದ್ದು, ಕಲ್ಲಂಗಡಿ ಬೆಳೆದಿದ್ದು ಎಲ್ಲ ನೋಡಿದ್ರಿ. ಅದ ಪ್ಲಾಟ್ ಅದಾಗ ಇವತ್ತು ಇನ್ನೊಂದು ಟೈಮ್ ವಾಟರ್ ಮೆಲನ್ ಪ್ಲಾಂಟೇಶನ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡೀವಿ. ಯಾಕಪ್ಪ ಅಂತಂದ್ರೆ ಮಲ್ಚಿಂಗ್ನು ಇನ್ನೂ ಚಲೋ ಐತಿ, ಆಮೇಲೆ ನೆಲನೂ ಚಲೋ ಐತಿ. ಸೊ ಅದಕ್ಕೆ ಕಷಾಯ ಸ್ವಲ್ಪ ಎದ್ದೈತೆ ಅಲ್ಲಟ ಕೆಳಗೆ ಮಲ್ಚಿಂಗ್ ಬಿಟ್ಟು ಒಳಗೆ ನಡಬೇಕು ಸಾಲಿನಾಗ. ಸೊ ಅದನ್ನೆಲ್ಲ ತಗೊಂಡಿವಿ. ಸೊ ಈ ವಿಡಿಯೋದಾಗ ನಾವು ಏನು ಸ್ಪೇಸಿಂಗ್ ಇಡ್ತೀವಿ, ಆಮೇಲೆ ಯಾವ ವೆರೈಟಿ ಪ್ಲಾಂಟೇಶನ್ ಮಾಡತ್ತೀವಿ ಎಲ್ಲ ನಿಮಗೆ ಈ ವಿಡಿಯೋದಾಗ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಸೊ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೋದಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ 4 ಮಂದಿ ರೈತರಿಗೆ ಶೇರ್ ಮಾಡಿರಿ. ಬರ್ರಿ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಲಾಸ್ಟ್ ಟೈಮ್ ಏನು ಮಾಡಿದ್ವಿಪ್ಪ ಅಂತಂದ್ರೆ ಜಿಗ್ಜಾಗ್ ರೂಪದಾಗ ನಾವು ಹಚ್ಕೊಂಡಿದ್ವಿ. ಈಗ ಒಂದು ಸೈಡ್ 1.5 ಫೀಟ್ ಹೋಲ್ ಹೊಡ್ಕೊಂಡು ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಹೋಲ್ ಹೊಡ್ಕೊಳತ್ತೀವಿ. ಈಗ ಲಾಸ್ಟ್ ಟೈಮ್ ಹೋಲ್ ನೀವು ನೋಡ್ಬೋದು, ಈ ಹೋಲಿಂದ ಈ ಹೋಲಿಗೆ 1 ಫೀಟ್ 3 ಇಂಚ್ ಇತ್ತು. ಆಮೇಲೆ ಈ ಹೋಲಿಂದ ಈ ಹೋಲಿಗೆ 2.5 ಫೀಟ್ ಇತ್ತು. ಸೊ ಇವಾಗ ಏನು ಮಾಡಿಪ್ಪ ಅಂತಂದ್ರೆ ಒಂದು ಸೈಡ 1.5 ಫೀಟ್ ತಗೊಳತ್ತೀವಿ. ಈಗ ಸೆಕೆಂಡ್ ಟೈಮ್ ಮಲ್ಚಿಂಗ್ ಇದನ್ನು ಹಾಳಾಗಿಲ್ಲ, ನೀವು ನೋಡ್ಬೋದು. 2 ಮಂತ್ಸ್ ಆಗಿತ್ತು ನಾವು ಹಾಕಿ. ಸೊ ಈಗೆಲ್ಲ ಬಳ್ಳಿಯಲ್ಲಿ ತಗ್ತದ್ದು ಯಾವ್ದಾರು ಈ ಕಡೆ ನಾವು ಹೋಲ್ ಸ್ಟಾರ್ಟ್ ಮಾಡೀವಿ. ಈಗ ಇದ್ರಾಗ ಏನು ಕೆಳಗೆ ನಾವು ಗೊಬ್ಬರ ಕೊಡ್ತೀವಿ ಅದನ್ನು ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಸಾಲಿನಾಗ ಬಳ್ಳಿ ತೆಗೆದು ಹೋಗ್ತಿಪ್ಪ ಅಂತಂದ್ರೆ ಮತ್ತೆಲ್ಲ ಕ್ಲೀನಾಗಿ ಬಿಡ್ತೈತಿ. ಇಲ್ಲಾಂದ್ರೆ ಈಗ ನಾವು ಸೆಕೆಂಡ್ ಟೈಮ್ ಕಲ್ಲಂಗಡಿ ಪ್ಲಾಂಟೇಶನ್ ಮಾಡೋದ್ರಿಂದ ಅದೇನಕ್ಕೈತಪ್ಪ ಅಂತಂದ್ರೆ, ಈಗ ನಾಳೆ ಫ್ರೂಟ್ ಸೆಟ್ಟಿಂಗ್ ಆಗೋ ಟೈಮ್ನಾಗ ತೆಳಗೆ ಈಗ ಬಳ್ಳಿ ಒಳಗೆ ಹಳಿ ಬಳ್ಳಿ ಏನು ಕಿತ್ತು ಉದುರ್ತಿಲ್ಲ, ಅದ್ರಾಗ ಹುಳುಗಳು ಇರ್ತಾವೆ. ಸೊ ಆ ಹುಳುಗಳಿಂದ ಕಾಯಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಆಮೇಲೆ ಬಳ್ಳಿಗೆ ರೋಗ ಬರುವಂಥ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನಾವು ಎಷ್ಟು ಹೊಲ ಕ್ಲೀನಾಗಿ ಇಟ್ಕೊಳ್ತೀವಿ ಅಷ್ಟು ನಮ್ಮದು ರೋಗ ಕಡಿಮೆ ಬರ್ತಾವೆ. ರೋಗ ಜಾಸ್ತಿ ಬಂದಪ್ಪ ಅಂತಂದ್ರೆ ಫ್ರೂಟ್ ಸೆಟ್ಟಿಂಗ್ ಆಗಲಿಲ್ಲ ಅಂತಂದ್ರೆ ಇಳುವರಿ ಕಡಿಮೆ ಬರ್ತೈತಿ. ಇಳುವರಿ ಕಡಿಮೆ ಬತ್ತಪ್ಪ ಅಂತಂದ್ರೆ ಲಾಸ್ ಆಕತಿ. ಸೊ ಅದಕ್ಕೆ ಹೊಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾವು ಪ್ಲಾಂಟೇಶನ್ ಮಾಡ್ಬೇಕಾಕತಿ. ಈಗೇನು ನಮ್ಗೆ ಖರ್ಚಿಲ್ಲ, ಮಲ್ಚಿಂಗ್ ಅಂತೂ ಇದ್ದಿದ್ದೈತಿ. ಸಸಿ ಅಟ್ಟ ಪ್ಲಾಂಟ್ಸ್ ತರಿಸಿವಿ. ಲಾಸ್ಟ್ ಟೈಮ್ ಏನು ಅಗ್ರಿಗೋಲ್ಡ್ ಮಲ್ಚಿಂಗ್ ನೋಡಿರಲ್ಲ, ಅದ ಮಲ್ಚಿಂಗ್ ಇದೆ. 1250 ರೂಪಾಯಿ ಕೊಟ್ಟು ತಂದಿದ್ದೆ. 2 ರಿಂದ 3 ತಿಂಗಳ ತನಕನೂ ಆರಾಮ್ ಬರ್ತೈತಿದೆ. ನಾವು 2 ತಿಂಗಳು ಯೂಸ್ ಮಾಡಿವಿ. ಸೊ ಏನಾದ್ರಾಗಿ ಇನ್ನೊಂದು ಕ್ರಾಪ್ ನಾವು ತೆಗಿಬೋದು. ಡಬಲ್ ಡಾಲ್ಫಿನ್ ಏನಾಕೈತಪ್ಪ ಅಂತಂದ್ರೆ ಅದು 1800 ರೂಪಾಯಿ ಬೀಳ್ತೈತಿ. 1800 ನಾವು ಹಾಕೋದ್ರಿಂದ ಅದನ್ನು ಇಲ್ಲಾಂದ್ರೆ ನಾವು ಮಿನಿಮಮ್ ಅಂದರೂ 6 ರಿಂದ 7 ತಿಂಗಳ ತನಕ ಯೂಸ್ ಮಾಡ್ಬೇಕಾಕೈತಿ. ಸೊ ನಾವು ನೆಕ್ಸ್ಟ್ ಟೈಮ್ ಬೇರೆ ಪ್ಲಾಂಟೇಶನ್ ಮಾಡೋರಿದ್ದೆವು. ಸೊ ಅದಕ್ಕೆ ಅಗ್ರಿಗೋಲ್ಡ್ ಹಾಕಿದ್ವಿ. ಇನ್ನೂ ಚಲೋ ಬಂದೈತಿ, ಹಾಗೇನು ಭಾಳ ಸುಮಾರು ಇಲ್ಲ. ಬೇಸಿಗೆ ಟೈಮ್ನಾಗ ಏನಾಕೈತಪ್ಪ ಅಂತಂದ್ರೆ ಅವಾಗ ಸ್ವಲ್ಪ ಜಲ್ದಿ ಕಟ್ ಆಗೋ ಚಾನ್ಸಸ್ ಇರ್ತೈತಿ. ಈಗ ನಮ್ದು ವಿಂಟರ್ ಸೀಸನ್ ಇರೋ ಸಂಬಂಧ ಜಲ್ದಿ ಕಟ್ ಆಗಂಗಿಲ್ಲ. ಸೊ ಅದಕ್ಕೆ ಇನ್ನೊಂದು ಕ್ರಾಪ ವಾಟರ್ ಮೆಲನ್ ತಗೊಂಡ್ಬಿಡ್ನು ಅಂಥೇಳಿ ಈಗ ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಸಸಿ ತರಿಸ್ಬಿಟ್ಟಿವಿ. ಸೊ ಇದೊಂದು ಬೆಳೆ ತಗೊಂಡು ನೆಕ್ಸ್ಟ್ ಬನಾನಾ ಪ್ಲಾಂಟೇಶನ್ ಮಾಡ್ತೀವಿ. ನೋಡ್ರಿ, ನಮ್ಮ ಕಾಕಾಗ ನಿನ್ನೆ ನಾಯಿ ಗುದ್ದು ಆಕ್ಸಿಡೆಂಟ್ ಆಗೈತಿ. ಅದು ಹೆಂಗೆ ಬಿದ್ದಾರಪ್ಪ ಅಂತಂದ್ರೆ ಸೈಕಲ್ ತೊಗೊಂಡು ಹೊಂಟಾರು, ಸೈಕಲ್ ಮ್ಯಾಗೂ ಆಕ್ಸಿಡೆಂಟ್ ಆಗತ್ತಾವ ಇಂಥ ಕಾಲದಾಗ. ಪಾಪ ಲೆಫ್ಟ್ ಹ್ಯಾಂಡಿಗೆ ಸ್ವಲ್ಪ ಕಚ್ಚಾಗೈತಿ. ಮುಷ್ಕಿಲ್ ಐತಿ ಈಗ ಭಾಳ ರೋಡ್ ಮ್ಯಾಗ ಗಾಡಿ ತೊಗೊಂಡು ಹೋಗೋದು. ಸೈಕಲ್ ತೊಗೊಂಡು ಹೋದ್ರೆ ಸದ್ಯಕ್ಕೆ ಆಕ್ಸಿಡೆಂಟ್ ಆಗತ್ತಾವ. ಅದಕ್ಕೆ ನಮ್ಮ ಕಾಕ ನಗತ್ತ ನೋಡಲ್ಲಿ. ಬೇಕಲ್ಲ ಇವಾಗ ಸಾಲಿಂದ ಸಾಲಿಗೆ ಎಷ್ಟು ಫೀಟ್ ಐತಪ್ಪ ಅಂತಂದ್ರೆ 4.5 ಫೀಟ್ ಐತ್ರಿ. ಫಸ್ಟ್ ಪ್ಲಾಂಟೇಶನ್ ಮಾಡಾಗಿಂದ ಬೆಡ್ ಪ್ರಿಪ್ರೇಷನ್ ವಿಡಿಯೋ ನಮ್ಮ ಚಾನಲ್ದಾಗ ಐತಿ. ನೀವು ಹೋಗ್ಬೇಕಾದ್ರೆ ಹೋಗಿ ಅದನ್ನು ನೋಡಿರಿ. ಸಾಲ್ ಹೆಂಗೆ ಬಿಡ್ತೀವಿ, ಆಮೇಲೆ ಮಲ್ಚಿಂಗ್ ಹೆಂಗೆ ಹಾಕಿವಿ, ಅದು ಎಲ್ಲ ಕಂಪ್ಲೀಟ್ ವಿಡಿಯೋ ಅದಾವು. ಆಮೇಲೆ ಕಲ್ಲಂಗಡಿದ ನಾವೇನೇನು ಡ್ರಿಪ್ ಕೊಟ್ಟಿವಿ, ಆಮೇಲೆ ಸ್ಪ್ರೇ ಏನು ಕೊಟ್ಟಿವಿ, ಕೆಳಗೆ ಗೊಬ್ಬರ ಏನು ಹಾಕಿವಿ, ಅದೆಲ್ಲ ಐತಿ. ಆಮೇಲೆ ಕಲ್ಲಂಗಡಿ ಹಾರ್ವೆಸ್ಟ್ ಮಾಡೋದು ಕೂಡ ವಿಡಿಯೋ ಮಾಡಿ ಹಾಕೀನಿ. ಸೊ ಅದೆಲ್ಲ ನೋಡಿರಿ. ಲಾಸ್ಟ್ ಟೈಮ್ ಮೆಲೋಡಿ ನಾವು ಹಾಕಿದ ವೆರೈಟಿ ಫಸ್ಟ್ ಗ್ರೇಡ್ ಕಾಯಿ 14 ಟನ್ ಆಗೈತ್ರಿ. ಫಸ್ಟ್ ಗ್ರೇಡ್ ಕಾಯಿ ಐತಪ್ಪ ಅಂತಂದ್ರೆ 2.5 kg 2 kg ಮೇಲಿನ ಕಾಯಿಗಳೆಲ್ಲ. ಸೊ ಅದ್ರ ಕೆಳಗಿನ ಕಾಯಿ ಅದು ಒಂದು 4 ಟನ್ ಆಗಿತ್ತು. ಟೋಟಲ್ 18 ಟನ್ ಆಗಿತ್ತು. ಫಸ್ಟ್ ಗ್ರೇಡ್ ಕಾಯಿ ಒಂದು 18,000 ರೂಪಾಯಿ ಟನ್ ಹಂಗೆ ಹೋತಿರದ. ಸೊ ಎಲ್ಲ ಕೂಡಿ ಅರೌಂಡ್ 2,70,000 ತನಕನೂ ಆಯ್ತದ ಕಲ್ಲಂಗಡಿದ ಅಮೌಂಟ. ರೇಟ್ ಇತ್ತು, ಚಲೋ ಇತ್ತು. ಸೊ ಅದಕ್ಕೂ ನಮ್ಗೆ ಚಲೋ ಆಯ್ತು. ನಮ್ದು ಖರ್ಚು ಎಕ್ಸ್ಪೆನ್ಸಸ್ 1,10,000 ತನಕನೂ ಆಗೈತಿ. ಸೊ ಹಂಗೆ ನೋಡ್ರೆ ಡಬಲ್ ನಮ್ಗೆ ಪ್ರಾಫಿಟ್, ನಮ್ದು ಖರ್ಚು ತೆಗೆದು ನಮ್ಗೆ ಅಷ್ಟು ರೊಕ್ಕ ಉಳ್ದೈತಿ. ಸೊ ಎಲ್ಲ ಟೈಮ್ನು ಹಿಂಗೆ ಇರಂಗಿಲ್ಲ, ರೇಟ್ ಹತ್ತಬೇಕು. ರೇಟ್ ಹತ್ತಂದ್ರೆ ಹಿಂಗೆ ಇರ್ತೈತಿ.
ಇಲ್ಲಪ್ಪ ಅಂತಂದ್ರೆ 6-7 ಸಾವಿರ ರೇಟ್ ಐತಪ್ಪ ಅಂದ್ರೆ ನಮ್ದು ಖರ್ಚು ಅಷ್ಟೇ ಕೊಲ್ಲಾಕೈತಿ. ಭಾಳ ಅಂದ್ರೆ 20-30 ಸಾವಿರ ರೂಪಾಯಿ ಉಳಿಬೋದು 2 ತಿಂಗಳದಾಗ. ಈ ಕಡೆ ಚಲೋನೂ ಐತಿ, ಈ ಕಡೆ ಚಲೋ ಇಲ್ಲನೂ ಅಂತ ಹೇಳ್ಬೋದು. ಅಡ್ವಾಂಟೇಜು ಐತಿ, ಡಿಸ್ಅಡ್ವಾಂಟೇಜೂ ಐತಿ. ಸೊ ರೈತರಿಗೆ ಫಸ್ಟ ಧೈರ್ಯ ಬರ್ಬೇಕು ರೀ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಕೆ. ನಾವು ಕಬ್ಬಿಗಾದ್ರೂ ಅರೌಂಡ್ 60-50 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡತ್ತೀವಿ. ಸೊ ಇದಕ್ಕೊಂದು 40 ಸಾವಿರ ರೂಪಾಯಿ ಹೆಚ್ಚಾಕೈತೆ ಅಷ್ಟೇ. ಇದು 2 ತಿಂಗಳು ಬೆಳೆ, ಬಟ್ ಅದು 1 ವರ್ಷದ ಬೆಳೆ. PD ಆಗ್ರಿ ಕಂಪ್ನಿ ಸೀಡ್ಸ್ ಅವ್ರದ್ದಿದ್ರೆ ನೀವು ನೋಡ್ಬೋದು. ರೂಟ್ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿ ಐತೆ ಅಂತೇಳಿ. ಪರ್ಫೆಕ್ಟ್ ಟೈಮ್ ಇದೆ ನಾವು ಕಲ್ಲಂಗಡಿ ಪ್ಲಾಂಟೇಶನ್ ಮಾಡೋದು. ಪ್ಲಾಂಟ್ಸ್ನು ಭಾಳ ಕ್ವಾಲಿಟಿ ಅದಾವ, ನೋಡ್ಬೋದು ನೀವು ಯಾವ ರೀತಿ ಇದಾವಪ್ಪ ಅಂತೇಳಿ. ಜಿಗ್ನಾ ಗೋಲ್ಡ್ ವೆರೈಟಿ ಇದೆ. ನಾವು ಲಾಸ್ಟ್ ಟೈಮ್ ಮಾಡಿದ್ದ ಮೆಲೋಡಿ. ಇದು PD ಆಗ್ರಿ ಕಂಪ್ನಿ ಅವ್ರದ್ರದ. ಏಯ್ ಮ್ಯಾಕ್ಸಿ, ನಮ್ಮ ಮ್ಯಾಕ್ಸಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ಪ್ಲಾಂಟ್ಸ್ ತೊಗೊಂಡು ಬಂದ ಸ್ವಲ್ಪ ನೀರು ಹೊಡ್ಕೊಂಡು ಪ್ಲಾಂಟೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡೀವಿ. ಕ್ಲೈಮೇಟ್ ಒಂದು 2-3 ದಿವಸ ಆಯ್ತು, ಒಟ್ಟೆ ಬಿಸಿಲನ್ನ ಬಿದ್ದಿಲ್ಲ. ಫುಲ್ ಕೋಲ್ಡ್ ಟೆಂಪ್ರೇಚರ್ ಐತಿ. ಸೊ ಇನ್ನೇನಾಗ್ತಿತ್ತಪ್ಪ ಅಂತಂದ್ರೆ ನಮ್ದು ಇದು ಯಾವಾಗ ಬರ್ತೈತೆ ಅಂದ್ರೆ ಜನವರಿ 10ನೇ ತಾರೀಕು ನಾವು ಪ್ಲಾಂಟೇಶನ್ ಮಾಡತ್ತಿದ್ದ ಡೇಟ್. ಇದು ಮಾರ್ಚ್ 10ನೇ ತಾರೀಕಿಗೆ 60 ದಿವಸ ಆಕೈತೆ. ಸೊ ಇದು 60 ದಿವಸದ ಬೆಳೆ ಕಲ್ಲಂಗಡಿ. ಪ್ಲಾಂಟ್ಸ್ದು ರೂಟ್ ಎಷ್ಟು ಡೆವಲಪ್ಮೆಂಟ್ ಭಾರಿ ಆಗಿದೆ ಅಂತೇಳಿ. ಫುಲ್ ಕ್ವಾಲಿಟಿ ಅದಾವ, ಏನೂ ಡ್ಯಾಮೇಜ್ ಇಲ್ಲ, 1 ನಂಬರ್ ಸಸಿ ಅದಾವು. ಯಾವ ರೀತಿ ಸ್ಟೆಮ್ ಐತಪ್ಪ ಅಂತೇಳಿ. ಥಿಕ್ನೆಸ್ ಇಷ್ಟು ಕಡಿಮೆ ಐತಪ್ಪ ಅಂತಂದ್ರೆ ಸ್ಟೆಮ್ ಎಷ್ಟು ಪವರ್ಫುಲ್ ಇಲ್ಲ ಅಂತ ನೋಡ್ಬೋದು ನೀವೀಗ. ಇದು ಹೆಂಗೆ ಹೊಳ್ಯಾಡ್ತೈತಪ್ಪ ಅಂತೇಳಿ. ಇದು ಗ್ಯಾಪ್ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ. ಸೊ ಅದಕ್ಕೆ 2 ಸಸಿ ಇಲ್ಲಿ ಹೋಗಿದ್ದೀವಿ ನೋಡಿ. ಈಗ ಇದ್ರಾಗ ಕ್ವಾಲಿಟಿನೇ ಇಲ್ಲ, ಅದಕ್ಕೆ ಇದು ಗ್ಯಾಪ್ ಹೋಗೋ ಚಾನ್ಸಸ್ ಇರ್ತಾವೆ. ಅದ ಈ ಸಸಿ ಏನೈತಪ್ಪ ಅಂತ ಗ್ಯಾಪ್ ಹೋಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಸ್ಟೇಬಲ್ ಆಗಿ ನಿಲ್ತೈತಿ. ಬಟ್ ಇದು ಪ್ಲಾಂಟೇಶನ್ ಮಾಡಿದ ಕೂಡಲೇ ಸ್ಟೇಬಲ್ ಆಗಿನೂ ನಿಲ್ಲಂಗಿಲ್ಲ, ಯಾಕಂದ್ರೆ ಇಲ್ಲೇ ಹೊಳ್ಯಾಡತೈತಿ. ಇದು ಕೆಳಗೆ ಹಿಂಗೆ ಹೊಳ್ಯಾಡಬಾರ್ದು, ಅದು ಬೇರೆ ಒಳಗೆ ಫುಲ್ ಸ್ಟ್ರಾಂಗ್ ಇರಬೇಕು. ಇಲ್ಲಿ ನೋಡ್ಬೋದು ಸ್ಟೆಮ್ ಎಷ್ಟು ಪವರ್ಫುಲ್ ಇದೆ ಅಂತೇಳಿ. ಈ ರೀತಿ ನಮ್ಗೆ ಸಸಿ ಐತಪ್ಪ ಅಂತಂದ್ರೆ ಗ್ಯಾಪ್ ಆಗೋ ಚಾನ್ಸಸ್ ಇರೋಂಗಿಲ್ಲ, ಯಾಕಂದ್ರೆ ಫುಲ್ ಒಂಥರ ಕ್ವಾಲಿಟಿ ಸಸಿ ಇರ್ತೈತಿ. ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿ, ಎಷ್ಟು ಥಿಕ್ನೆಸ್ ಐತೆ ಅಂತೇಳಿ ಸ್ಟೆಮ್. ಈ ರೀತಿ ಇತ್ತಪ್ಪ ಅಂತಂದ್ರೆ ಗ್ಯಾಪ್ ಆಗೋ ಚಾನ್ಸಸ್ ಇರೋಂಗಿಲ್ಲ ರೀ. ಇದು ಪರ್ ಪ್ಲಾಂಟ್ ಕಾಸ್ಟ್ ಏನಪ್ಪ ಅಂತಂದ್ರೆ ಒಂದು ಸಸಿಗೆ ₹2.20. ನಾವು 5,000 ಪ್ಲಾಂಟ್ಸ್ ತರಿಸಿವಿ ಈ ಸಲ. ಲಾಸ್ಟ್ ಟೈಮ್ 7,000 ಸಸಿ ತರಿಸಿದ್ವಿ. ಇದರ ಟೋಟಲ್ ಕಾಸ್ಟ್ ಏನಪ್ಪ ಅಂತಂದ್ರೆ ₹11,000 ಆಗೈತಿ. ಈಗ ಇದ್ರದ ಬೇರೆ ಖರ್ಚು ಏನೂ ಇಲ್ಲ ರೀ. ಇದು ಸೆಕೆಂಡ್ ಟೈಮ್ ನಾವು ಪ್ಲಾಂಟೇಶನ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ಪ ಅಂತಂದ್ರೆ ಇದ್ರಾಗ ನಮ್ದು ಮಲ್ಚಿಂಗ್ ಖರ್ಚು ಇರೋಂಗಿಲ್ಲ, ಬೆಡ್ ಪ್ರಿಪ್ರೇಷನ್ ಖರ್ಚು ಇರೋಂಗಿಲ್ಲ. ಆಮೇಲೆ ಈಗ ನಾವು ಡ್ರಿಪ್ ಹಾಕೊಳ್ಳೋದು, ಆಮೇಲೆ ಎಲ್ಲ ಸೆಟ್ ಮಾಡ್ಬೇಕಲ್ಲ, ಸೊ ಅದ್ರದ್ದು ಏನೂ ಖರ್ಚು ಇರೋಂಗಿಲ್ಲ. ಲೇಬರ್ ಚಾರ್ಜಸ್ ಇದೆಲ್ಲ ನಮಗೆ ಖರ್ಚು ಉಳಿದೈತಿ. ಸೊ ಅದಕ್ಕೆ ಏನಾಕೈತಪ್ಪ ಅಂತಂದ್ರೆ ಈಗ ಖರ್ಚು ಏನಿರ್ತೈತಿ ನಮ್ಗೆ ಜಸ್ಟ್ ಮಲ್ಚಿಂಗ್ ಇದ್ದಿದ್ದು ಇರ್ತೈತಿ, ಎಲ್ಲ ರೆಡಿನೇ ಇರ್ತೈತಿ. ಜಸ್ಟ್ ನಾವು ಏನು ಸೈಜ್ ಬೇಕಲ್ಲ ಸ್ಪೇಸಿಂಗ್ ಅಟ್ ಹೋಲ್ ಹಾಕೊಂಡ ಪ್ಲಾಂಟೇಶನ್ ಮಾಡೋದು ಅಷ್ಟ ಬಾಕಿ ಇರ್ತೈತಿ. ಈಗ ನಾವು 1.5 ಫೀಟ್ಗೆ ಒಂದು ಸ್ಪೇಸ್ ಮಾಡ್ಕೊಂಡ ಈಗ ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡೀವಿ. ಇದ್ರಾಗ ಇನ್ನು ಪ್ಲಾಂಟ್ಸ್ 11,000 ಖರ್ಚು, ಲೇಬರ್ಸ್ದು ಒಂದು 3-4 ಸಾವಿರ ಖರ್ಚು. ಇಷ್ಟಾತ್ಪ ಅಂತಂದ್ರೆ ನಮ್ಮ ನೆಕ್ಸ್ಟ್ ಏನು ಫರ್ಟಿಲೈಸರ್ ಏನು ಕೊಡ್ತೀವಲ್ಲ ಅದ್ರಷ್ಟು ಖರ್ಚು ಇರ್ತೈತೆ, ಎಕ್ಸ್ಪೆನ್ಸ್. ಇದ್ರದ್ದು ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಟೈಮ್ ಏನು ಕಲ್ಲಂಗಡಿ ಮಾಡಿದ್ವಿ ಅದ್ರದ್ದು ಖರ್ಚು 1,10,000 ತನಕನೂ ಕ್ಲೋಸ್ ಟು ಆಗೈತಿ. 1 ಲಕ್ಷ ಅಬೋ ಅಂತೂ ಆಗೈತಿ. ಈ ಸಲ ಏನಾಗೈತಿ ಅಷ್ಟು ಖರ್ಚು ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಹೇಳಿಲ್ಲ ನಿಮ್ಗೆ, ಈಗ ಮಲ್ಚಿಂಗ್ ಇದ್ದಿದ್ದು ಇರ್ತೈತಿ, ಲೇಬರ್ ಚಾರ್ಜ್ ಎಲ್ಲ ಕಮ್ಮಿ ಇರ್ತೈತಿ. ಆಮೇಲೆ ನಾವು ನೆಲ ಏನು ರೂಟ್ರ್ ಹೊಡಿದಾಗಲಿ ಗಳೆ ಹೊಡಿದಾಗಲಿ ಇದೇನೂ ಇರಂಗಿಲ್ಲ. ಇವಾಗ ಬೆಲ್ಟ್ ರೆಡಿನೇ ಇರುತ್ತೆ, ಅದ್ರಾಗ ನಾವು ಪ್ಲಾಂಟೇಶನ್ ಮಾಡೋದಿರ್ತೈತಿ. ಸೊ ಇದಕ್ಕೆ ಪ್ಲಾಂಟ್ಸ್ದ ಕಾಸ್ಟ್, ಆಮೇಲೆ ಗೊಬ್ಬರದ ಔಷಧ, ಇದಷ್ಟ ಕಾಸ್ಟ್ ಇರ್ತೈತಿ ನಮ್ಗೆ. ಇದನ್ನ ಬಿಟ್ಟರೆ ಏನೂ ಇರಂಗಿಲ್ಲ ಜಾಸ್ತಿ ಖರ್ಚು. ಸೊ ಇದಕ್ಕೆ ನಾವು ಕುನ್ಯಾಗ ಏನು ಕೊಟ್ಟಿವಪ್ಪ ಅಂತಂದ್ರೆ ಗೊಬ್ಬರ ರೂಟಾನ್ಸ್ ಅಂತೇಳಿ ನೋಡ್ಬೋದು ನೀವು ಸ್ಕ್ರೀನ್ ಮ್ಯಾಗ. ಅದು 4 kg ಕೊಟ್ಟಿವಿ. ಪ್ಲಸ್ ಅದ್ರ ಜೊತೆ ಒರಿಜಿನ್ ಅಂತೇಳಿ ಒಂದು ಗೊಬ್ಬರ ಬರ್ತೈತಿ, ಅದು 2 ಪ್ಯಾಕೆಟ್ ಕೊಟ್ಟಿವಿ. 40 kg ಇದ್ರದ. ಇದು 1 ಎಕರೆಗೆ ಟೋಟಲ್ ಅದು 80 kg. ಆಮೇಲೆ ರೂಟಾನ್ಸ 4 kg ಕೊಟ್ಟಿವಿ. ಅಂದ್ಬಿಟ್ಟು ಏನೂ ಕೊಟ್ಟಿಲ್ಲ. ಇದು ಹಚ್ಚಿ 1 ದಿವಸ ಆದಮೇಲೆ ಡ್ರಂಚ್ ಮಾಡ್ತೀವಿ. ಏನಪ್ಪ ಅಂತಂದ್ರೆ ಹ್ಯೂಮಿಕ್ ಆ್ಯಸಿಡು ಪ್ಲಸ್ ಬಯೋಜಿಮ ಡ್ರಂಚ್ ಮಾಡ್ತೀವಿ.